ಇಲ್ಲಿ ದ್ವಿತೀಯ ಪಿ ಯು ಸಿ ಅರ್ಥಶಾಸ್ತ್ರ ಒಬ್ಬ ಟಾಪರ್ 80 ಗಳಿಸುವ ರೀತಿ ಒಂದು ಆನ್ಸರನ್ನು ಬರೆದಿದ್ದಾರೆ. ಅದನ್ನು ನಾವು ನೋಡೋಣ, ಅದನ್ನು ಅನಾಲಿಸಿಸ್ ಮಾಡಿ ನಾವು ಕೂಡ ಅದೇ ರೀತಿ ಬರೆದ್ರೆ ನಮಗೂ 80 ಅಂಕ ಸಿಗುವಂಥ ಸಾಧ್ಯತೆ ಇದೆ, ಚಾನ್ಸಸ್ ಇದೆ. ನೋಡೋಣ. ಹಾಗಿದ್ರೆ ಇಲ್ಲಿ ನೋಡಿ 80 ಅಂಕ ಅವರಿಗೆ ಸಿಕ್ಕಿದೆ. ಹಾಗಿದ್ರೆ ಭಾಗ ಎನಲ್ಲಿ ಇಷ್ಟೊಂದು ಭಾಗ ಎ ಬಿ ಸಿ ಡಿ ಅಂತ ಏನಿದೆ ಅದನ್ನು ಬರೀರಿ. ಅದಾದ ನಂತರ ಶ್ರೇಣಿಗಳಲ್ಲಿ ಈ ರೀತಿ ನಮ್ಮ ಆಪ್ಷನ್ಸ್ ಏನಿದೆ ಈ ರೀತಿ ಬರ್ಕೊಂಡು ನಾವು ಇದನ್ನು ಇಷ್ಟು ಬರೆದುಬಿಟ್ರೆ ಮುಗಿದೋಯ್ತು. ಅದಾದ ನಂತರ ಬಿಟ್ಟ ಸ್ಥಳವನ್ನು ನೋಡೋದಾದರೆ ಬಿಟ್ಟ ಸ್ಥಳ ಬರೆದಿದ್ದಾರೆ. ನೀವು ಪೂರ್ತಿಯಾಗಿ ಲೈನ್ ಬರಿತೀನಿ ಅಂತಂದರೆ ಅಕ್ಸೆಪ್ಟಬಲ್, ಇಲ್ಲ ನಾನು ಡೈರೆಕ್ಟಾಗಿ ಇಷ್ಟೇ ಬರಿತೀನಿ ಅಂತಂದರೂ ನಿಮ್ಮ ಇಷ್ಟ. ನೀವು ಈ ರೀತಿಯಾದರೂ ಬರಿಬೋದು. ಅವ್ರ ಥರನೇ ನಾವು ಫಾಲೋ ಅಪ್ ಮಾಡೋಣ. ಅಲ್ಲಿ ಬಿಟ್ಟ ಸ್ಥಳವನ್ನು ನೋಡಿದ್ವಿ, MCQಗಳನ್ನು ನೋಡಿದ್ವಿ. ಈಗ ಹೊಂದಿಸಿ ಬರೀರಿ. ಇದೇ ರೀತಿ 2 ಬಾಕ್ಸನ್ನು ಹಾಕಿ ನೀವು ಬರೆದ್ರೆ ಇಲ್ಲಿ ನಿಮಗೂ 5 ಅಂಕ ಸಿಗ್ತಕ್ಕಂಥದ್ದು. ಅದಾದ ನಂತರ ನೆಕ್ಸ್ಟ್ 1 ಅಂಕದ ಪ್ರಶ್ನೆಗಳನ್ನು ನೋಡ್ತಾ ಹೋಗಿ ಈ ರೀತಿ ಕ್ವಶನನ್ನು ಅವರು ಬರೆದಿದ್ದಾರೆ. ನೆಕ್ಸ್ಟ್ ಇಲ್ಲಿ ಪ್ರಾಥಮಿಕ ಕೊರತೆ ಅಂತಂದ್ರೇನು ಪ್ರಶ್ನೆ ಕೊಟ್ಟಿದ್ದಾರೆ. ಇದೇ ರೀತಿ ಒಂದು ಲೈನಲ್ಲಿ ಅಥವಾ ಒಂದು ಶಬ್ದದಲ್ಲಿ ಬರೆಯೋದಾದರೆ ಇಷ್ಟನ್ನು ಬರೆದಾದ್ಮೇಲೆ ನೀವು ಇಲ್ಲಿ ಅವರು ಗ್ಯಾಪ್ ಇಟ್ಟಿದ್ದಾರೆ, ನೀವು ಬೇಕಂದರೆ ಇಲ್ಲಿಂದ ಕಂಟಿನ್ಯೂ ಮಾಡ್ಬೋದು. ನೆಕ್ಸ್ಟ್ ಪೇಜಿಂದ ಅವರು ಆನ್ಸರನ್ನು ಸ್ಟಾರ್ಟ್ ಮಾಡಿದ್ದಾರೆ. 2 ಅಂಕದ ಪ್ರಶ್ನೆಗಳನ್ನು ಒಂದೊಂದಾಗಿ ಇಷ್ಟೊಂದು ನೀಟಾಗಿ ಬರೆದಿದ್ದಾರೆ. ನೀವು ಕೂಡ ಇದೇ ರೀತಿಯಾಗಿ ಬರೆದ್ರೆ ನಿಮಗೂ ಉತ್ತಮ ಅಂಕ ಸಿಗ್ತಕ್ಕಂಥದ್ದು ಈ ರೀತಿ. ನೆಕ್ಸ್ಟ್ ಭೂಮಿ ಶ್ರಮ ಇದಕ್ಕೆ ಸಟ್ಟ ವ್ಯಾಪಾರದ ಉದ್ದೇಶ, ಅದಾದ ನಂತರ ಡೈರೆಕ್ಟಾಗಿ ಅವರು 5 ಅಂಕದ ಪ್ರಶ್ನೆಗೆ ಹೋಗಿದ್ದಾರೆ, 4 ಅಂಕದ ಪ್ರಶ್ನೆಗೆ ಹೋಗಿದ್ದಾರೆ. ನೀವು ನೋಡ್ಬೋದು ಒಂದು ಸರಳ ಆರ್ಥಿಕತೆಯಲ್ಲಿ ಕೃಷಿ ಕುಟುಂಬ ನೇಕಾರ ಮತ್ತು ಶಿಕ್ಷಕರು. ಈ ಒಂದು ಪ್ರಶ್ನೆ ನೋಡ್ಕೊಳ್ಳಿ ಇದೇ ರೀತಿ. ಈ ಪ್ರಶ್ನೆ ಈ ಬಾರಿ ನಾಳೆ ಬರಲ್ಲ ಇದು, ಯಾಕಂತಂದರೆ ಬಂದರೆ ಓಕೆ ಅಕ್ಸೆಪ್ಟಬಲ್, ನೀವು ಓದ್ಕೊಂಡು ಇಟ್ಕೊಳ್ಳಿ ಅಷ್ಟೇ. ಶಿಕ್ಷಕರು ನಿಮ್ಮ ಒಂದು ಹ್ಯಾಂಡ್ ರೈಟಿಂಗ್ ದುಂಡಾಗಿಲ್ಲ ಅಂದರೂ ಪರವಾಗಿಲ್ಲ, ಆದರೆ ಚಿತ್ಕಾಟನ್ನು ಮಾಡಬೇಡಿ ಇಷ್ಟೇ. ಸಾಮಾನ್ಯ ಸರಕು ಕೆಳದರ್ಜೆ ಸರಕನ್ನು ಬರೀರಿ ಅಂತ ಕೊಟ್ಟಿದ್ದಾರೆ. ನೋಡಿ ಉತ್ತರ ಇಲ್ಲಿ ಇದೆ. ಈ ರೀತಿ ಬಂಡವಾಳ ಖಾತೆ ಪಟ ಇಲ್ಲಿ ನೋಡಿ. ಒಂದಂತೂ ನಾನು ಕ್ಲೂ ಕೊಡ್ಬೋದು ನಿಮಗೆ. ಇಲ್ಲಿ ಹೋದ ವರ್ಷ ಬಂಡವಾಳ ಖಾತೆ ಪಟ ಕೊಟ್ಟಿದ್ದಾರೆ ಅಂತಂದರೆ ಈ ಬಾರಿ ಚಾಲ್ತಿ ಖಾತೆ ಪಟ ಬರ್ತಕ್ಕಂಥ ತುಂಬ ಸಾಧ್ಯತೆ ಇದೆ. ನೀವು ಅದನ್ನು ಬರೀಬೇಕಾಗುತ್ತೆ. ಚಾಲ್ತಿ ಖಾತೆ ಇಲ್ಲಿದೆ, ನೋಡ್ಕೊಂಬಿಡಿ ಒಂದ್ಸಲ. 6 ಅಂಕದ ಪ್ರಶ್ನೆಗಳು ನೋಡಿ. ಔದಾಸೀನ್ಯ ವಕ್ರರೇಖೆ ಕೇಳಿದ್ದಾರೆ ಅಂದರೆ ಈ ಬಾರಿ ತುಷ್ಟಿಗುಣ ಫಿಕ್ಸ್. ತುಷ್ಟಿಗುಣ ಅಂತಂದರೆ ಕೇಳುವಂಥ ಸಾಧ್ಯತೆ ಇದೆ. ಇಷ್ಟೊಂದು ನೀಟಾಗಿ ಇಷ್ಟೊಂದು ಚೆನ್ನಾಗಿ ಅವರು ಬರೆದಿದ್ದಾರೆ. ಅದೇ ರೀತಿ ನೀವು ಕೂಡ ಫಾಲೋ ಮಾಡಿದರೆ ನಿಮಗೂ ಉತ್ತಮ ಅಂಕ ಸಿಗ್ತಕ್ಕಂಥದ್ದು. ಎರಡು ಔದಾಸೀನ್ಯರಿಗೆ ಒಂದನ್ನೊಂದು ಛೇದಿಸುವುದಿಲ್ಲ. 3 ಡಯಾಗ್ರಾಮ್ ಬರುತ್ತೆ, ಕರೆಕ್ಟಾಗಿ 3 ಡಯಾಗ್ರಾಮನ್ನು ನೀವು ತೆಗಿಬೇಕಾಗುತ್ತೆ. ಇದನ್ನಿಷ್ಟು ಮಾಡಿ ನೀವು. ನೆಕ್ಸ್ಟ್ ಇಲ್ಲಿ ಕನ್ಕ್ಲೂಷನ್ ಅಂತ ಹಾಕಿದ್ರು ಓಕೆ. ಬೇಡಿಕೆ ಇದು ಏನಪ್ಪ ಬೇಡಿಕೆ ಅಲ್ಲ, ಪೀಠಿಕೆ ಉಪಸಂಹಾರವನ್ನು ಕಡ್ಡಾಯವಾಗಿ ಹಾಕಿ 6 ಅಂಕದ ಪ್ರಶ್ನೆಗೆ 6 ಅಂಕ ಅವರಿಗೆ ಸಿಕ್ಕಿದೆ. ನೆಕ್ಸ್ಟ್ ಕ್ವೆಶನಿಗೆ ಹೋಗೋಣ. ಹಣದ ಕಾರ್ಯಗಳು ವಿನಿಮಯ ಮಾಧ್ಯಮ, ಸಾಟಿ ವಿನಿಮಯ ಪದ್ಧತಿಯಲ್ಲಿ ದ್ವಿಮುಖ ಹೊಂದಾಣಿಕೆ. ಇಲ್ಲೆಲ್ಲ ಕ್ವಶನ್ಗೆ ಆನ್ಸರ್ ಕೊಟ್ಟಿದ್ದೀನಿ, ನೀವೇ ನೋಡ್ತಾ ಹೋಗಿ. ಅವರೇ ಬರೆದಿರ್ತಕ್ಕಂಥದ್ದು ತುಂಬ ಚೆನ್ನಾಗಿ ಬರೆದಿದ್ದಾರೆ. ಫ್ರೆಂಡ್ಲಿ ಹ್ಯಾಂಡ್ ರೈಟಿಂಗ್ ಇದೆ. ನೀವು ಈ ರೀತಿ ಫಾಲೋ ಮಾಡಿದರೆ ಅಕ್ಸೆಪ್ಟಬಲ್. ಭಾಗ ಇನಲ್ಲಿ ನಮಗೆ
ಯಾವ ಕ್ವಶನ್ ಅಂತಂದರೆ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ನ ಇಲ್ಲಿ ಕೊಟ್ಟಿದ್ದೀವಿ. ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ ಇದೇ ರೀತಿ ಇದೆ, ನೋಡ್ಕೊಳ್ಳಿ. ಇಷ್ಟು ಸಿಂಪಲ್. ಈ ಒಂದು ಲೆಕ್ಕವನ್ನು ಮಾಡೋದನ್ನು ನೀವು ಕಲಿಬೇಕಾಗುತ್ತೆ. ಇಲ್ಲಿ ನೋಡಿ, ನಾನೇ ಹೇಳಿಕೊಟ್ಟು ಬಿಡ್ತೀನಿ ನಿಮಗೆ. 15 + 10 25 ಆಗುತ್ತೆ. 25 + 25 50 ಆಗುತ್ತೆ. 50 + 10 60, 60 + 68. ಈ ರೀತಿ ಇದನ್ನು ಗುಣಾಕಾರ ಮಾಡಬೇಕಾಗುತ್ತೆ. ಇದನ್ನು ನೀವು ನೋಡ್ಕೊಂಬಿಡಿ. ಎ ಪಿ ಎಲ್ ಇದೆಯಲ್ವಾ, ಎ ಪಿ ಎಲ್ಲನ್ನು ಇದಕ್ಕೆ ಗುಣಾಕಾರ ಮಾಡಿ ಬರುತ್ತೆ ಆನ್ಸರ್. ಅಷ್ಟೇ, ಸಿಂಪಲ್. ಉಳಿತಾಯ ಮುಂಗಡ ಪತ್ರ ಇಲ್ಲೊಂದಿದೆ ಪ್ರಶ್ನೆ. ನೀವು ಈ ಪ್ರಶ್ನೆಯನ್ನು ನೋಡ್ಕೋಬೋದು. ಈ ರೀತಿ ನೀವು ಕೂಡ ಮಾಡಿದರೆ ಓಕೆ, ಅಕ್ಸೆಪ್ಟಬಲ್. ಓಕೆ, ಇದಿಷ್ಟು ಈ ಒಂದು ವಿಡಿಯೋದಲ್ಲಿ. ಇದನ್ನು ನೋಡಿ ನಿಮಗೆ ಒಂದು ಐಡಿಯಾ ಬಂದಿರುತ್ತೆ ಯಾವ ರೀತಿ ಆನ್ಸರ್ ಬರೀಬೇಕಂತ. ಇಷ್ಟನ್ನು ಕರೆಕ್ಟಾಗಿ ಮಾಡ್ಕೊಳ್ಳಿ. ನೋಡಿ, ಪಾರ್ಟ್ A B C D ಅಂತ ಕರೆಕ್ಟಾಗಿ ನೀವು ಭಾಗ ವೈಸ್ ಬರೆದ್ರೆ ನಿಮಗೆ ಉತ್ತಮ ಅಂಕ ಸಿಗ್ತಕ್ಕಂಥ ಸಾಧ್ಯತೆ ಇದೆ. ನೋಡಿ, ಇಲ್ಲಿ ಒಂದು ಇನ್ಸ್ಪಿರೇಷನ್ ಆಗಿ ತಗೊಳ್ಳಿ. ಇದನ್ನು 80ಕ್ಕೆ 80 ಸಿಕ್ಕಿದೆ, ನಮಗೂ ಈ ರೀತಿ ಬರಬೇಕಂತ ಒಂದು ಇನ್ಸ್ಪಿರೇಷನ್ ಆಗಿ ತಗೊಳ್ಳಿ. ಯಾರು ಇನ್ನೂ ಏನು ಓದಿಲ್ಲ, ನನ್ನ ಚಾನಲನ್ನು ಜಸ್ಟ್ ಓಪನ್ ಮಾಡ್ಕೊಳ್ಳಿ. ಎಲ್ಲನೂ 2 ಅಂಕದ ಪ್ರಶ್ನೆ, 4 ಅಂಕದ ಪ್ರಶ್ನೆ, 6 ಅಂಕದ ಪ್ರಶ್ನೆ, ಬಹು ನಿರೀಕ್ಷಿತ ಪ್ರಶ್ನೆಗಳನ್ನು ಕೊಟ್ಟಿದ್ದೀನಿ. ನಿಮಗೆ ತುಂಬ ಅಂದರೆ ತುಂಬ ಸಹಾಯ ಆಗುತ್ತೆ. ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ಒಂದು ಸಹಾಯ ಆಗಲಿ. ಯಾವ ರೀತಿ ಆನ್ಸರನ್ನು ಬರೀಬೇಕಂತ ಅವ್ರಿಗೊಂದು ಬ್ರೀಫ್ ಐಡಿಯಾ ಸಿಗಲಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ಹೋಗಿ ತೊಗೊಳ್ಳಿ. ನಿಮಗೆಲ್ಲ ರೀತಿ ಅನುಕೂಲ ಆಗಲಿ. ಥ್ಯಾಂಕ್ ಯು.